ಅಲ್ಲ, ನೀವು ಓದ್ತೇನೆ ಅಂತೇಳಿ ಅಂದಿದ್ದು ನೋಡಿ ನಾನು ಆಗಲ್ಲ ಬಿಡಿ ಇದು ಮದ್ವೆ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ನನ್ನ ಇಷ್ಟಪಟ್ಟಿರಿ ಅಂತ ನಂಗೆ ಗೊತ್ತಿದ್ದಿಲ್ಲ. ನಿಜ ಹೇಳಿ, ನನಗೂ ಹಳ್ಳಿ ಹುಡುಗಿ ಅಂದ್ರೆ ಭಾಳ ಇಷ್ಟ. ಅದಕ್ಕಂತೇಳಿ ನಾನು ನಮ್ಮ ಸಿಟಿ ಒಳಗೆ ಅಷ್ಟು ಜನ ಹುಡುಗಿಯಾರಿದ್ರು, ನಮ್ಮ ವಾರ ಸಿಕ್ಕಾಪಟ್ಟೆ ಹುಡುಗಿಯಾರು ನೋಡಿದ್ರು ಬ್ಯಾಡ್ ಅಂತೇಳಿ ಇಲ್ಲೇ ಹಳ್ಳ್ಯಾಗ ಒಂದು ಯಾವ್ದಾರು ನೋಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಠ ಬಂದಿದ್ದೆ. ನೀವು ಒಪ್ಕೊಂಡಿದ್ದಕ್ಕೆ ಭಾಳ ಚಲೋ ಆತ. ಆ, ಯಾವಾಗ ಕಳಿಸ್ಲಿ ನಮ್ಮಪ್ಪ ನಮ್ಮವನ್ನ ನಿಮ್ಮ ಮನೆಗೆ? ಅಯ್ಯಯ್ಯೋ ಒಂದ್ ನಿಮಿಷ ಸೂರಜ್ ಅವ್ರೆ. ಅಯ್ಯೋ ನಾ ಸುಳ್ಳರಿ ಹೇಳಿದ್ದೆ. ಸುಳ್ಳು ಹೇಳಿದ್ದು ಯಾಕ್ರಿ? ಹಂಗ್ಯಾಕೆ ಮಾಡಿದ್ರಿ? ಬೇಜಾರ್ ಮಾಡ್ಕೋಬೇಡ್ರಿ ಸೂರಜ್ ಅವ್ರ. ಏನ್ ಗೊತ್ತಾ, ಅವ ಅದಾನಲ್ರಿ ಒಬ್ಬ ನಿಂತಿದ್ದ ಕೆಂಪಂಗಿ, ಅವ ಆ ಕುಡುಕ್ ನನ್ನ ಹಟೆ ನನ್ನ ಗಂಟ ಬಿದ್ದಾನ್ರಿಪ್ಪ. ಎತ್ತಾಗ ಹೋದ್ರು ಕೈ ಬಿಡ್ಲಂಗ ಹೊಳ್ಳ ಬೆಳ್ಳ ನಮ್ಮ ಮನೆಗೆ ಲವ್ ಲೆಟರ್ ಬರೀದು ಆಮೇಲೆ ಕೈ ಕೊಯ್ಕೋತೇನೆ ಅನ್ನೋದು ಸಾಯ್ತೇನೆ ಅನ್ನೋದು ಮಾಡಾಕತ್ತಿದ್ದ. ಅವ್ನ ಸಲುವಾಗಿ ತಲೆ ಅನ್ನೋದು ಕೊಟ್ಟು ಗುರ್ಸೋಗೈತಿ ನೋಡ್ರಿ ನನಗಂತೂ ಹೊತ್ತಾಗ ಜೀವನ ಬ್ಯಾಸರ ಆಗೈತಿ. ಹಂಗಾಗಿ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗಾಗಿ ನೀವು ಅಲ್ಲಿ ಬಂದ್ರಲ್ಲ ಗಬಕ್ನ, ಅದಕ್ಕೆ ನಿಮ್ಮನ್ನ ಲವ್ ಮಾಡತ್ತೇನೆ ಅಂದ್ರೆ ಅವರ ಕೈ ಬಿಡ್ತಾನ ಅಂತೇಳಿ ಆ ಭಾಡ್ಯಾನ ಸಲುವಾಗಿ ಹಂಗೆ ಹೇಳಿನಿರಿಪ್ಪ. ಆ ಭಾಡ್ಯ ನನ್ನ ತಲೆ ಹಿಡಿಸ್ ಕೈ ಬಿಟ್ಟಾನ ನೋಡ್ರಿಪ್ಪ ಆತಾಗ. ಅವ್ನು ಬೇರೆ ಯಾರಲ್ರಿ, ನಮ್ಮ ನಮ್ಮ ಅಕ್ಕ ಇಲ್ರಿ, ನಮ್ಮ ಅಕ್ಕನ ಗಂಡನ ಮನೆಯವ್ರ ರಿಲೇಷನ್ ರೀ ಅವ. ಆ ಮುಲಂಗಿ ಮಾರ್ಯವನ್ನ ನಾವು ಅವತ್ತ ನೋಡಿದ್ರಿ. ಸಿಂಗ್ಲಿಕೆ ಇದ್ದಂಗ ಅದನ್ನ ನನ್ನ ಗಂಟ ಬಿದ್ದಾನ್ರಿಪ್ಪ ಆ ಕುಡುಕ್ ನನ್ನ ಹಟೆ. ಹೌದಾ? ಅದಕ್ಕೆ ನೀವು ನನ್ನ ತೋರಿಸಿ ಸುಳ್ಳು ಹೇಳಿದ್ರೆ ಯಾಕೆ? ನಿಮ್ಗೆ ಅವ ಇಷ್ಟ ಇಲ್ಲ? ಅದೇನ ಅಂತಾರಲ್ಲ ಅಲ್ರಿ, ಇಟ್ಟತನ ಅದನ್ನ ಹೇಳಿನಿ ಮತ್ತು ಇಷ್ಟ ಇಲ್ಲ ಅಂತಿದ್ರ. ಆ ಭಾಡ್ಯ ಇಷ್ಟ ಇದ್ನಂದ್ರೆ ನಿಮ್ಮ ಅಕ್ಕ ತೋರಿಸ್ನ ಯಾಕೆ ಇವ್ರನ್ನ ಲವ್ ಮಾಡ್ತೇನೆ ಅಂತ ಹೇಳ್ತಿದ್ದೆ. ಆದ್ರ ಮಾಸಿಡಿ ಕಂಡ್ರೆ ನನಗೆ ಆಗಿ ಬರೋದಿಲ್ಲ. ಏಳೂರು ಕುಡ್ಕದು ಅಯ್ಯಯ್ಯ ನಮ್ಮ ಖಾನ್ದಾನ್ದಾಗ ಕುಡ್ದು ಮಣ್ಣು ನೆಗದ್ ಬಿದ್ದೈತಿ, ಬಾಯ ಮಣ್ಣು ಹಾಕೊಂಡು ಊರು ಹೊಂಟುಂಟ್ಲೆ. ಹಂಗೆ ಇದು ಒಂದು ಹೋತಂದ್ರೆ ನಾ ಎಲ್ಲಿ ಹೋಗಕೋಲಿ? ಇಷ್ಟಕ್ಕೂ ಓದ್ಬೇಕು. ನನಗೆ ನಂದ ಆದ ಒಂದು ಕೆಲವೊಂದಿಷ್ಟು ಉದ್ದೇಶ ಅದಾವು, ಗುರಿಗಳದಾವು, ಅವನ್ನೆಲ್ಲ ಮುಗಿಸ್ಕೋಬೇಕು. ಈಗ ಲವ್ ಗಿವ್ ಅಂತೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ ನಾನು. ಓದುವ ವಯಸ್ಸಿನಾಗ ಓದ್ಬೇಕು, ಮದುವೆ ಆಗೋ ವಯಸ್ಸಿನಾಗ ಆಗ್ಬೇಕು, ಮಕ್ಕಳು ಹಡಿಯೋ ವಯಸ್ಸಿನಾಗ ಮಕ್ಕಳು ಹಡಿಬೇಕು. ಈಗ ನಂದು ಓದುದು ತಂದೆ ತಾಯಿ ನೋಡ್ಕೊಳ್ಳೋದು ಇಷ್ಟೇ ಜವಾಬ್ದಾರಿ ಇರೋದು. ವೆರಿ ಗುಡ್. ಇಷ್ಟು ಜವಾಬ್ದಾರಿ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಭಾಳ ಚೆನ್ನಾಗಿರ್ತೈತೆ. ಅಲ್ಲ, ಆದರೂ ನೀವು ಹಂಗೆ ಹೇಳಿದ್ದು ನೋಡಿ ನಾ ಇದೇನಪ್ಪ ಅಂದ್ಕೊಂಡೆ. ಸರಿ, ಆದರೂ ಒಂದು ಕ್ಷಣಕ್ಕೆ ಬೇಜಾರಾದ್ರಿ. ಇದ್ದಿದ್ದೇ ಹೇಳ್ತೇನೆ, ನಂಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರಲ್ಲ. ನೀವು ಅವಾಗ ಹ್ಞೂ ಅಂದು ಈಗ ಹಿಂಗೆ ಅನ್ನೋದು ಯಾಕೋ ಒಂಥರ ಸರಿ ಅನ್ನಿಸ್ಲಿಲ್ಲ. ನಾನು ಬೇಕಾದ್ರೆ ಓದಿಸ್ತೇನೆ ನಿಮ್ಮನ್ನು. ಓದ್ತೀರಿ? ಹಾಂ, ಮದುವೆ ಆದ್ಮೇಲೆ ನಿಮ್ಗೆ ಎಷ್ಟು ಓದ್ಬೇಕು ಅನ್ಸುತ್ತೆ ಅಷ್ಟು ಓದ್ರಿ, ನಾ ಬೇಡ ಅನ್ನಂಗಿಲ್ಲ. ನಮ್ಮ ತಂಗಿ, ನಮ್ಮಪ್ಪ, ನಮ್ಮವ್ವ, ನಾಲ್ಕೇ ಮಂದಿ ಇರೋದು. ತಕ್ಕ ಮಟ್ಟಿಗೆ ಸ್ಯಾಲ್ರಿ ತೊಗೊಳಕತ್ತೀನಿ, ಚಲೋ ದುಡಿಮೆ ಐತಿ, ಗೌರ್ಮೆಂಟ್ ಜಾಬ್, ನಿಮ್ಮನ್ನು ಚಲೋ ನೋಡ್ಕೊತೀನಿ ಅನ್ನೋ ಭರವಸೆ ಐತಿ. ಆಮೇಲೆ ನಿಮ್ಮ ತಂದೆಯವ್ರ ಪರಿಸ್ಥಿತಿ ಗೊತ್ತಾಯ್ತು, ಮೊನ್ನೆ ಗಿರ್ಜಕ್ಕಂಟಿ ಹೇಳಿದ್ರು. ನಿಮ್ಮ ಮನೆ ಪರಿಸ್ಥಿತಿನೂ ಗೊತ್ತಾಯ್ತು. ನೀವು ಹ್ಞೂ ಅಂದರೆ ಬೇಕಾದ್ರೆ ಓದ್ರಿ, ನಿಮ್ಮ ಓದೋ ಖರ್ಚೆಲ್ಲ ಪೂರ್ತಿ ನಾನೇ ನೋಡ್ಕೊತೀನಿ. ಮತ್ತು ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಹೆಂಗೆ ಮಾಡ್ತೀರಿ? ವರದಕ್ಷಿಣೆ ₹1 ಬೇಡ. ಗೌರ್ಮೆಂಟ್ ಜಾಬ್ ಇದ್ದವರು ಹೆಚ್ಚಿಗೆ ವರದಕ್ಷಿಣೆ ಕೇಳ್ತಾರಂತ, ಆದ್ರೆ ನಂಗೆ ವರದಕ್ಷಿಣೆ ಬೇಡ. ನಂಗೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕು, ನಿಮ್ಮ ಜೊತೆ ಜೀವನ ಮಾಡ್ಬೇಕು. ನಂಗೆ ಹೇಳ್ಬೇಕಂದ್ರೆ ವರದಕ್ಷಿಣೆ ವಿರೋಧಿ ಒಂದು ರೀತಿ ನಾನು. ನೀವು ಹ್ಞೂ ಅಂದ್ರೆ ಮಾಡ್ಕೋತೀನಿ. ಸೂರಜ್ ಅವರೇ, ಬೇಜಾರು ಮಾಡ್ಕೋಬೇಡ್ರಿ. ಈಕಿ ಎಷ್ಟು ದುರಹಂಕಾರ ಐತಿ ಈಕಿಗೆ ಅಂತ ಹಂಗೆ ಅನ್ಕೊಳಕ್ ಹೋಗ್ಬೇಡ್ರಿ. ಮದುವೆ ಮಾಡ್ಕೊಂಡ್ರೆ ಮುಗೀತು, ಓದಕ್ಕಾಗಲ್ಲ. ಹಂಗಂತ ಮದುವೆ ಮಾಡ್ಕೊಂಡವ್ರು ಯಾರು ಏನೋ ಸಾಧನೆನೇ ಮಾಡಿಲ್ಲ ಅಂತ ನಾ ಹೇಳಂಗಿಲ್ಲ, ಮಾಡ್ಯಾರ. ಆದ್ರೆ ಅಷ್ಟು ಗಟ್ಟಿ ಮನಸ್ಸು ನನಗಿಲ್ಲ. ನನಗೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಾದರೂ ಓದ್ಬೇಕು, ಸಾಧನೆ ಮಾಡ್ಬೇಕು ಅಂತ ನನಗಿರೋದು. ಸಾಧನೆ ಅಂತಲ್ಲ, ಓದಬೇಕು, ಒಂದು ನೆಟ್ಟಿಗೆ ಹತ್ಬೇಕು ಅನ್ನೋದಷ್ಟೇ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಂಸಾರ ತಾಪತ್ರದಾಗ ಸಿಕ್ಕೊಂಡು ನನಗೆ ನನ್ನ ಗುರಿ ನಾ ತಲುಪಕ್ಕೆ ಆಕ್ಕೈತೋ ಇಲ್ಲೋ ಗೊತ್ತಿಲ್ಲ. ನಾನು ಆಗದೇ ಇಲ್ಲ ಅಂತಲೂ ಹೇಳಂಗಿಲ್ಲ, ಅಕ್ಕತೆ ಅಂತಲೂ ಹೇಳಂಗಿಲ್ಲ, ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ಜೀವನ ಅನ್ನೋದು ಏರುಪೇರು ಇರ್ತೈತಿ. ಈಗ ನನ್ನ ಸಲುವಾಗಿ ನೀವು ನಿಮ್ಮ ಜೀವನ ಪೂರ್ತಿ ಅಂದರೆ 3-4 ವರ್ಷಗಟ್ಟಲೆ ಕಾಯೋದು ಅಂದ್ರೆ ಸರಿ ಅನ್ಸಂಗಿಲ್ಲ. ಪಾಪ ನಿಮ್ಮಪ್ಪ ನಿಮ್ಮವರೆಗೂ ಬೇಜಾರು. ಸೊಸೆ ಅದಕ್ಕೆ ಮನೆಗೆ ಬಂದು ಓದಕ್ಕೆ ಹೊಂಟ್ಲ ಅಂದ್ರೆ ಏನು ತಿಳ್ಕೊಬೇಕು? ಅದಕ್ಕೆ ಬೇಸರ ಮಾಡ್ಕೋಬೇಡ್ರಿ. ನನಗೆ ನೀವು ಇಷ್ಟ ಇಲ್ಲ ಅಂತ ನಾ ಹೇಳಂಗಿಲ್ಲ, ಆದ್ರೆ ಸದ್ಯಕ್ಕೆ ಮದ್ವೆ ಬೇಡ ಅಷ್ಟೇ. ನೀವು ನಿಮ್ಮ ಮನೆಗೆ ಯಾರು ತೋರಿಸ್ತಾರಲ್ಲ ಅವ್ರನ್ನ ಮಾಡ್ಕೊಂಡು ಚೆನ್ನಾಗಿರ್ರಿ. ಫ್ರೆಂಡ್ ಆಗಿರೋ ಬೇಕಾರೆ. ನನ್ನ ಕಡೆ ಫೋನ್ ಅಂತ ಏನು ಸಪ್ರೇಟ್ ಇಲ್ಲ, ನಮ್ಮ ಮನೆಯಾಗಿರೋ ಫೋನಿಂದ ಬೇಕಾದ್ರೆ ನಂಬರ್ ಹೇಳ್ತೀನಿ. ಅದ್ರಾಗ ವಾಟ್ಸಪ್ ಎಲ್ಲ ಯೂಸ್ ಆಕೈತಿ. ನಮ್ಮ ಅಪ್ಪ ನಮ್ಮವ್ನ ಅದ್ರಾಗ ಮಾತಾಡ್ತಾರೆ, ಅದು ಮನೆಯಾಗಿರೋ ಫೋನ್ ಅದು ಹೇಳ್ಬೇಕಂದ್ರೆ. ನೀವು ಅದಕ್ಕೆ ಫ್ರೆಂಡ್ ಆಗೋದಾದ್ರೆ ಬೇಕಾದ್ರೆ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ರಿ, ಅದ್ರಾಗ ಏನೈತಿ? ಅಲ್ಲ, ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ಬೇಡ, ಮತ್ತು ಸುಮ್ಮನೆ ಫೋರ್ಸ್ ಮಾಡೋದ್ರಾಗ ಉಪಯೋಗಿಲ್ಲ. ಆಯ್ತು ತಗೋರಿ. ನಿಮ್ಮ ಮನಸ್ಸು ಏನಾದರೂ ಚೇಂಜ್ ಆದರೆ ಫೋನ್ ಮಾಡಿರಿ, ನನ್ನ ನಂಬರ್ ಹೇಳ್ತೀನಿ. 998073 ಇದು ನನ್ನ ನಂಬರ್. ಯಾವಾಗ ಫೋನ್ ಮಾಡ್ಬೇಕು ಅನ್ಸುತ್ತೆ ಮಾಡಿರಿ. ಓಕೆ, ನಿಮ್ಮ ನಂಬರ್ ನನ್ನ ಕಡೆ ಐತಿ, ಆಲ್ರೆಡಿ ಗಿರ್ಜಕ್ಕಂಟಿ ಕೊಟ್ಟಾರ. ಗಿರ್ಜಕ್ಕಂಟಿ ಮಧ್ಯ ಸೇತ್ವಿ ಆಗ್ಬಿಟ್ಟಾರ. ಒಂಥರ ಅದು ಪಾರಿವಾಳ ಬರ್ತೈತಲ್ಲ, ಪ್ರೇಮ ಸಂದೇಶ ತಲುಪಿಸೋರು. ಆ ಥರ ನಮ್ಮ ಮನೆಗೆ ವಿಚಾರ ನಿಮ್ಮ ಮನೆಗೆ, ನಿಮ್ಮ ಮನೆ ವಿಚಾರ ನಮ್ಮ ಮನೆಗೆ. ಅವ್ರಿಗೆ ಅದು ಏನು ಸಿಗ್ತತೆ ಗೊತ್ತಿಲ್ಲ, ನನ್ನ ನಿಮ್ಮ ಮದುವೆ ಮಾಡಿಸಿದ್ರೆ. ಏನಪ್ಪ ಗೊತ್ತಿಲ್ಲ. ಸರಿ, ಬರಲಿ. ನೋಡ್ರಿ, ಮನಸ್ಸು ಚೇಂಜ್ ಆದರೆ ಹೇಳ್ರಿ. ಮನಸ್ಸು ಚೇಂಜ್ ಆದರೆ ಹೇಳ್ತೀನಿ. ಆದರೆ ಒಂದು, ನಿಮ್ಮ ಮನೆ ಒಳಗೆ ಬೇರೆ ಹುಡುಗಿ ತೋರಿಸಿದ್ರೆ ಪಟ್ ಅಂತ ಮದುವೆ ಮಾಡ್ಕೊಂಬಿಡ್ರಿ. ನನಗೋಸ್ಕರ ಕಾಯ್ಬೇಡ್ರಿ. ನಾನು ಮಾತ್ರ ಓದ್ಬೇಕನ್ನೋದೇ ನನ್ನ ತಲೆಯಾಗಿರೋದು. ಸದ್ಯಕ್ಕೆ ಒಂದು 15 ದಿನ ಎಲ್ಲ ಸುಟ್ಟಿ ಅದಾವ, ನೋಡೋಣ. 15 ದಿನ ಆರಾಮ್ ಮನೆಯಾಗಿರ್ತೇನೆ.
ನಿಮ್ಗೆ ಯಾವಾಗಾರ ಭೇಟಿ ಆಗ್ಬೇಕು ಅನ್ಸಿದ್ರೆ ಹೇಳ್ರಿ, ಮತ್ತೆ ಭೇಟಿ ಆಗೋಣಂತೆ. ಆದ್ರೆ ಮದ್ವೆ ವಿಚಾರಕ್ಕಲ್ಲ. ಸರಿ. ಅಂದಂಗೆ ನಿಮ್ಮ ಮನ್ಯಾಗ ನಿಮ್ಮ ತಂಗಿ ಏನು ಮಾಡ್ಕೊಂಡದಾರ? ನನ್ನ ತಂಗಿ ಓದ್ತಾ ಇದ್ದಾಳ. ಇದು ಮೊನ್ನೆ ಸೆಕೆಂಡ್ ಇಯರ್ ಮುಗೀತು. ಕಾಲೇಜ್ ಈ ಸಲ ಸೇರ್ಬೇಕು ಅನ್ನಕತ್ತಿದ್ಲ. ಯಾವ್ದು ಸೇರ್ತಾಳೆ ನಾನು ಕೇಳಿಲ್ಲ, ಕೇಳ್ಬೇಕು. ನಾನು ಆಕೆ ಇಷ್ಟಕ್ಕೆ ಬಿಟ್ಟಿನಿ. ಫೀಸ್ ಅಷ್ಟು ಅಂತ ಹೇಳ್ತಾಳೆ, ಕೊಡ್ತೀನಿ ಅಂತ ಹೇಳಿನಿ ಅಷ್ಟೇ, ಮತ್ತೇನಿಲ್ಲ. ಹೌದಾ, ಆಯ್ತು ತಗೋರಿ, ಸರಿ. ಬರ್ತೀನಿ. ಹೋಗ್ಬರ್ರಿ. ಹುಡುಗ ಚಂದ ಅದಾನ, ಒಳ್ಳೆ ಹುಡುಗ ಅಂತ ಅನ್ನಿಸ್ತೈತಿ. ಲಕ್ಷ್ಮಿ, ಯಾಕ? ಯಾರು ನೀನು? ನಾನು ನಿನ್ನ ಮನಸ್ಸು. ನನ್ನ ಮನಸ್ಸಾ? ಮನ್ಸಿಗೆ ಮಾಡಕ್ಕೇನು ಕೆಲಸ ಇಲ್ಲನ? ಯಾಕೆ ಇಲ್ಲಿ ಬಂದು ನಿಂತಿ? ಯಾಕೆ ಇಲ್ಲಿ ಬಂದು ನಿಂತೇನಿ? ಮತ್ತೆ ನಿನ್ನ ಮನಸ್ಸನ್ನ ಎಲ್ಲೆಲ್ಲ ಕಳ್ಸಕತ್ತೀಯಲ್ಲ, ಅದಕ್ಕೆ ಎಲ್ಲೂ ಕಳಿಸ್ಬೇಡ, ನಿನ್ನ ಮನಸ್ಸು ನಿನ್ನ ಕೈಯಾಗ ಇಟ್ಕೋ ಅಂತ ಹೇಳಕ್ ಬಂದೆ. ಎಲ್ಲಿಲ್ಲಪ್ಪ, ಓದ್ಬೇಕಂದ್ರೆ ಓದ್ಬೇಕಷ್ಟೇ. ಓದ್ಬೇಕು. ನಾನು ಚಲೋ ದುಡಿಮೆ ಮಾಡ್ಬೇಕು, ನಮ್ಮ ಅಪ್ಪ ನಮ್ಮನ್ನ ಚಂದ ನೋಡ್ಕೋಬೇಕಷ್ಟೇ. ಮನ್ಸೇ, ನಿನ್ನ ಕೆಲಸನೇ ಇದೆ. ಅವಾಗ ಬಂದು ನಾನು ಎಚ್ಚರಿಸ್ಬೇಕು ನೀ ಅಷ್ಟೇ, ಏನ? ಆಯ್ತು, ಬಾ. ನಡಿ. ನಾನು ಇಲ್ಲೇ ಬಿಟ್ಟು ಹೊಂಟಿಯಲ್ಲ, ನನ್ನ ಬೆನ್ನತ್ಕೊಂಡು ಓಡಿ ಬರೋದೇ ನಿನ್ನ ಕೆಲಸ. ಬಾ ಅಣ್ಣ. ಮನ್ಯಾಗೂ ಯಾರೂ ಇಲ್ಲಪ್ಪ. ಪಾರ್ವತಿ ಗಂಡ ಮನೆಗೆ ಹೋಗೋದು ಬಿಟ್ಟು ಅಲ್ಲೇ ತವ್ರ ಮನೆಗೆ ನಮ್ಮ ಮನೆಗೆ ಬಂದಾಳ 2 ದಿನ. ಆದ್ರೆ ಪಾಪಕ್ಕಿನೂ ಕೆಲ್ಸಕ್ಕೆ ಹೋಗೋಕ್ಕೆ ಆಫೀಸ್ಗೆ, ಮತ್ತು ಇಲ್ಲೇ ಅದಾಳ ಅಣ್ಣ. ಅದಕ್ಕೆ ಈಗ ಹೋಗಿ 11 ದಿನಕ್ಕೆ ಬರ್ತೇನೆ ಅಣ್ಣ. ಮತ್ತೆ ಬೇಕಾದ್ರೆ 1ನೇ ದಿನ 10ನೇ ದಿನಕ್ಕೆ ಬಂದುಬಿಡ್ತೇನೆ. 11 ದಿನಕ್ಕೆ ಕಾರ್ಯ ಮುಗಿಸಿ ಹೋಗ್ತೇನಂತ. ಬರಲೇ ಅಣ್ಣ? ಹತ್ಕೊಂತ ಕುಂದ್ರಬೇಡ ಅಣ್ಣ. ನೀ ಹತ್ಕೊಂತ ಕುಂತಂದ್ರೆ ಪಾಪ ಅದಕ್ಕೆ ಮನ್ ಗತಿ ಏನು? ಅಲ್ಲ, ನೋವು ಮರೆಯೋಕ್ಕಾಗಲ್ಲ, ನನಗೆ ಅರ್ಥ ಆಕೈತಿ. ಆದ್ರೆ ಹಂಗಂತೇಳಿ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತ್ರೆ ಅದಕ್ಕೆ ಬಂತ. ಎಲ್ಲ ಮರ್ತು ಮುಂದೆ ಹೋಗ್ಬೇಕಪ್ಪ, ಮತ್ತೆ ಏನು ಮಾಡೋಕ್ಕಾಕೈತಿ? ಋಣ ಇದ್ದಿದ್ದೆ ಇಷ್ಟಲ್ಲ. ಬರಲೇ ಅಣ್ಣ? ಅದಕ್ಕೆಮ್ಮ ಹೋಗಿರ್ತೇನೆ. ನಮ್ಮ ಮನೆ ಪರಿಸ್ಥಿತಿನ ಅಷ್ಟೇನು ಸರಿ ಇಲ್ಲ, ನೋಡ್ತೀರಿ ನೀವೇ ಹೆಂಗೈತೆ ಅಂತೇಳಿ. ನಾ ಇಲ್ಲಂದ್ರೆ ನಡೆಯಂಗಿಲ್ಲ ಅಣ್ಣ. ನಮ್ಮ ಅತ್ತಿಗೂ ವಯಸ್ಸಾಗೈತೆ. ಈಗ ಪಾರ್ವತಿಗೂ ಎಲ್ಲ ಎಬ್ಸಾಕ ಕುಂದ್ರಸಾಕ ಮಾಡಕ್ಕೆ ಜಾಕ ಮಾಡ್ಸಕ್ಕೆ ಹೊಂದಾಣಿಕೆ ಆಗಂಗಿಲ್ಲ. ಎಷ್ಟಾದರೂ ಹೆಂಡತಿ ಮಾಡೋದಕ್ಕೂ ಗಂಡು ಮಕ್ಕಳು ಮಾಡೋದಕ್ಕೂ ವ್ಯತ್ಯಾಸ ಆಕತ್ತಲ್ಲ. ಅದಕ್ಕೆ ಒಂದು ಚರ್ಗಿ ತೊಗೊಂಡು ಹೊಂಟ್ರು ಪಾಪ ನನ್ನ ಗಂಡನ ನಾನು ಕರ್ಕೊಂಡು ಹೋಗಿ ಕುಂದ್ರಿಸ್ಬೇಕು. ಮಕ್ಕಳ ಕಡೆ ಹೆಂಗೆ ಮಾಡಿಸ್ಕೊಂತಾರ, ಒಂಥರ ಮುಜುಗರ ಆಕತ್ತಲ್ಲ. ಅದಕ್ಕೆ ಬರಲೇ ಅಣ್ಣ? ಹಂಗಾರೆ 2 ದಿನ ಆತು ಇಲ್ಲೇ ಅದೀನಿ. ಇರ್ಲಿ ತಗೋರ್ವ, ನನಗೂ ಅರ್ಥಕ್ಕೈತಿ. ನಿನ್ನ ಮನೆ ಬಾಳೆದ್ದ ಪಾಪ ನಿನಗೆ ಬೇಕಾದಷ್ಟು ಐತಿ, ಅಂಥದ್ರಾಗೂ 2 ದಿನ ಇಲ್ಲೇ ಅದಿ. ಏನು ಅರ್ಥಕ್ಕತ್ ತಗೋ ಮಗಳ ನನಗೆ. ತಂಗಿ, ಹೋಗಿ ಬಾರವಾ, ಹೋಗಿ ಬಾ. ನಮ್ಮ ಕರ್ಮಕ್ಕೆ ಯಾರು ಏನು ಮಾಡೋಕ್ಕಾಕತಿ? ಮರ್ತ್ ಮುಂದೆ ಹೋಗಾಕ ಬೇಕು. ಮತ್ತೆ ಏನು ಹತ್ರ ಕುತ್ಕೊಂಡು ಯೋಚನೆ ಮಾಡಿದ್ರೆ ಬರ್ತಾನ ಹೊಳ್ಳಿ? ಮುಗೀತು, ಆಗಿ ಹೋತು. ಏನು ಯೋಚನೆ ಮಾಡಿ ಏನು ಉಪಯೋಗ? ಆತು, ಹೋಗಿ ಬರವಾ. ಹುಡುಗಿ ಏನು ಮಾಡಕತ್ತಾಳ? ಜಳಕಕ್ಕೆ ಹೋಗಿರ್ಬೇಕು. ಆತಣ್ಣ, ಹೊಕ್ಕನಂಗಾರ. ಸರಿ. ಅನಾಸ್ತಿ ಜೀವ ಕಳ್ಕೊಂಡ್ಬಿಟ್ನಲ್ಲ ಇವ. ಒಂದು ಕ್ಷಣ ದುಡುಕ್ಲಂಗಿದ್ದಿದ್ರ ದುಡುಕಿ ಜೀವನ ತಂದು ತಾನ ಹಾಳು ಮಾಡ್ಕೊಂಡ್ಬಿಟ್ಟ ರೀ. ಇತ್ತಿತ್ತಾಗ ಯಾಕ ಕುಡಿಯೋದು ಜಾಸ್ತಿ ಆಗಿತ್ತು. ಆಮೇಲೆ ಯಾರ್ದೋ ಫೋನ್ ಹೊಳ್ಳಿ ಬರ್ತಿತ್ತು, ಇವನು ಹೊಕ್ಕಿದ್ದ, ಯಾರು ಕೂಟ ಮಾತಾಡ್ತಿದ್ನು, ಏನೋ ಹಕ್ಕಿಕತ್ತೈತ್ರಿ. ನನಗೆ ಯಾಕೆ ಸಮಾಧಾನನೇ ಇಲ್ಲ. ಅವನದು ಫೋನ್ ಎಲ್ಲೈತಿ? ಕುತ್ಕೊಂಡು ನೋಡ್ತಂತರಿ ಆ ಫೋನ್ಯಾಗ ಏನೈತಿ ಏನಿಲ್ಲ ಅಂತೇಳಿ. ಫೋನಿಗೆ ಅದು ಎಂತದ ಲಾಕ್ ಬಡ್ಕೊಂಡು ಕುಂತಾನ. ಆ ಫೋನ್ ಲಾಕ ಗೊತ್ತಾಗೋಲ್ತತಿ ಯಾಕ. ಅದನ್ನ ನಿನ್ನ ಅಲ್ಲಿ ಒಯ್ದು ರಿಪೇರಿ ಅಂಗಡಿಯಾಗ ಅದು ಫೋನಿಂದ ಆ ಲಾಕ್ ಹಾರಿಸ್ತಾರಲ್ಲ, ಅವ್ರ ಕಡೆನ ಕೇಳ್ಬೇಕಾಗೈತಿ. ಲಾಕ್ ಅಷ್ಟು ತೆಗೆದು ಕೊಡಪ್ಪ, ಹಿಂಗೆ ಆಗೈತಿ ನಮ್ಮ ಮಗಂದಿದ ಅಂತ ಹೇಳಿ ಲಾಕ್ ತೆಗೆಸ್ಕೊಂಬರ್ತೇನೆ ಇವತ್ತು. ಹೋಗಿ ನೋಡೋಣ ಆ ಫೋನ್ಯಾಗ ಏನೇನು ಅದಾವು, ಏನಾರ ಇಡಿವೆ ಸಿಗ್ತಾವು, ಏನಾರ ಮಾತಾಡಿದ್ದು ಸಿಗ್ತಾವ, ಮೆಸೇಜ್ ಏನಾರ ಸಿಗ್ತಾವ ಅಂತೇಳಿ ಮೊದಲ ಕೆಲಸ ಮಾಡ್ತೇನೆ. ಹೇಳೈತದ ಫೋನ್? ಆಯ್ತು, ಇಲ್ಲೇ ನಾನು ನನ್ನ ಟಿಜೂರಾಗಿಟ್ಟೇನೆ. ಇರ್ಲಿ, ಯಾವುದಕ್ಕೂ ಬೇಕಾಕತಿ ಅಂತೇಳಿ. ಸರಿ. ಅಲ್ಲ, ಈಗ ಹಂಗಾರ ಮತ್ತು 11 ದಿನದ ಕಾರ್ಯಕ್ಕೆ ಕರೆಸ್ತೀಯ ಇಲ್ಲಕ್ಕಿನ್ನ? ಬ್ಯಾಡ್ರಿ, ಎದಕ್ಕೆ ಕರೆಸ್ತೀರಿ? ನನ್ನ ಮಗ ಇದ್ದಾಗ ಬರಲಿಲ್ಲ, ಈಗ ಎದಕ್ಕೆ ಬೇಕಾಕಿ ನಮ್ಮ ಮನೆಗೆ? ಸೊಸಿನೇ ಇಲ್ಲ ಅಂತ ತಿಳ್ಕೊಂಬಿಡೋಣ, ಸುಮ್ಮನಿದ್ದು ಬಿಡ್ರಿ. ಯಾರು ಬಂದು ಏನು ಕೇಳ್ತಾರೆ ನಾ ಹೇಳ್ತೇನೆ ಅವ್ರಿಗೆ ಉತ್ತರನ. ನಮ್ಗೆ ಯಾರು ಸವಾಸ ಬೇಡ, ಏನು ಬೇಡ. ಯಾರಿಗೆ ನಾವು ಯಾಕೆ ಉತ್ತರ ಹೇಳ್ಬೇಕು? ನಮ್ಮ ಮನೆ ಬಾಳೆ ನಮಗೆ ಗೊತ್ತು, ಕೇಳೋರು ಕೇಳ್ತಾರೆ 1000. ಹಂಗಾರ ಸರಿ. ಒಂದಿಟ್ಟು ಜಳಕ ಮಾಡಿ ಬರ್ತೀನಿ. ನಿನ್ನೆಯಿಂದ ಜಳಕ ಮಾಡಿಲ್ಲ, ಯಾಕೋ ಒಂಥರ ಆಗಾಕತ್ತೈತಿ. ಜಳಕ ಮಾಡಿ ಬರ್ತೀನಿ. ಆಗದಾಗಿ ಹೋತು, ಇನ್ನೂ ಅಳಬೇಡ.
ಹೋಗು ಜಕ ಮಾಡೋಗು. ಹಾ ದೇವ್ರೇ, ಮಕ್ಳು ಇರ್ಬೇಕ್ರೆ ತಂದೆ ತಾಯಿಗೆ ನೋವು ಕೊಡುವಂತ ಮಕ್ಕಳು ಬೇಡಪ್ಪ ಬೇಡ. ಯವ್ವ ಯವ್ವ, ನನ್ನ ಮುಂದಿನ ಜೀವನ ಹೆಂಗೆ? ಹಂಗಂದ್ರೆ ಏನು ಮಾಡ್ಲವ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಅಪ್ಪ ಆದಿತ್ಯ, ಏನ್ ಬೇ ಶುಗರ್ ಗುಳಿಗೆ ತಂದಿದ್ದೆ ನೋಡ್ಬೇ ನಿನ್ನೆ. ಕೊಟ್ಲ ಇಲ್ಲ ಕೇಕಿ ಅಂದ್ರೆ ನೀವು ಮಕ್ಕೊಂಡಿದ್ದೆ ಅಕ್ಕಿ ಕೈ ಕೊಟ್ಟೋಗಿದ್ದೆ. ಹಾಂ ಅದು ಕೊಟ್ಟಾಳ, ಅದು ಕೊಟ್ಟಾಳ. ಈಗ ನನಗೆ ಅದಲ್ಲಪ್ಪ ಚಿಂತಿರೋದು, ಈಗ ಮುಂದಿನ ಜೀವನ ಹೆಂಗ್ಲಾ ನಿಮ್ಮ ತಂಗಿದ? ಏನು ನನಗೆ ಸಂಬಂಧ ಇಲ್ಲ, ನಂಗೆ ಕುಂತ್ಬಿಟ್ಟಿಯಪ್ಪ ನೀನಾರ. ನಾನೇನು ಮಾಡಲಿ ಬೇ? ಅಲ್ಲ ನಾನು ಏನು ಮಾಡೋಕ್ಕೈತಿ ಹೇಳಿ ನೀನು ನೋಡೋಣ. ನಾನು ಮುಂದಿನ ಜೀವನದ ಬಗ್ಗೆ ಆಕಿಗಿರ್ಬೇಕು ಯೋಚನೆ. ನೋಡ್ಬೇ ಹೆಂಗೆ ಮಾತಾಡ್ತಾನೆ ನೋಡ್ಬೇ. ಹಂಗಂದ್ರೆ ಹೆಂಗಪ್ಪ? ಹಾಂ ಅಲ್ಲೋ ತಂಗಿ ಗಂಡು ಹಿಂಗಾಗ್ಯಾನ, ಈಗ ಮುಂದೆ ಜೀವನ ಹೆಂಗೆ ಏನು? ಒಂಚೂರು ನೀನೇ ಹೋಗ್ಲಾಕಿ ಕೊಟ್ಟು ನಾನು ಬರ್ತೇನೆ ಬೇಕಾರೆ. 11 ದಿನ ಕಾರ್ಯ ದಿನ ಹೋಗಿ ಏನು ಒಂದು ಅಕ್ಕಿಗೆ ಜೀವನಾಂಶ ಏನಾರ ಕೊಡ್ತಾರ ಇಲ್ಲ ಕೇಳೋಟು. ಆಕಿನೂ ಬದುಕಬೇಕಲ್ಲ ಮತ್ತೆ. ಈಗ ಒಂದು ಸ್ವಲ್ಪ ಏನಾರ ಜೀವನಕ್ಕೆ ಕೊಟ್ರಂದ್ರೆ ಒಂದು ಕೆಲ್ಸಕ್ಕಾರ ಹೋಗಿ ಹೆಂಗಾರ ಜೀವನ ಮಾಡ್ತಾಳೆ. ಇನ್ನು ಏನೂ ಇಲ್ದಂಗೆ ಇಲ್ಲಿ ಕುಂತ್ರ ಜೀವನ ಆಗ್ಬೇಕಲ್ಲಪ್ಪ. ಆಕಿನ ನೋಡ್ಕೊಳ್ಳೋರು ಯಾರು ಹೇಳು? ನೀನಾ ಒಮ್ಮೆ ಸೇರ್ತೀವಿ ಒಮ್ಮೆ ಸೇರಂಗಿಲ್ಲ. ಈಗ ಇತ್ತಿತ್ತಾಗಂತರು ಆಕಿನ ಮದುವೆ ಮಾಡ್ಕೊಂಡಾಗಿಂದ ನಿನಗರ ತಂಗಿನೂ ಬೇಡ ತಾಯಿನೂ ಬೇಡ ಹೇಳ. ಅದಕ್ಕಪ್ಪ ಒಂದು ಸ್ವಲ್ಪ ಆಕಿದ ಆಸ್ತಿ ಇದ್ರೆ ನಾಳೆ ನಾನಾರ ಹೋಗಿ ಆಕಿ ಜೊತೆಗೆ ಇರಾಕ್ ಬರ್ತೈತಿ. ಹೆಂಗಂತಿ ನೋಡು ಒಂಚೂರು. ಇಷ್ಟೆಲ್ಲ ನಿನ್ನ ಕಡೆ ಅನ್ನಿಸ್ಕೊಂಡು ಮತ್ತೆ ನಾನು ಆಕಿನ ಮಾತಾಡಕ್ಕೆ ಹೋಗ್ಬೇಕನ್ನ ಆಸ್ತಿ ಕೊಡ್ರಿ ನಮ್ಮ ತಂಗಿಗೆ ಅಂತ ಹೇಳಕ್ಕೆ ನನಗೇನು ಹರ್ಕತ್ ಬಿದ್ದತ್ ಬೇ? ಒಂದು ಮಾತು ಹೇಳ, ನನಗೆ ಕೊಟ್ಟಾಗಿಲ್ಲ ತೊಗೊಂಡಾಗಿಲ್ಲ ಮದ್ವೆ ನಾ ಮಾಡಿಸಿಲ್ಲ ಅಂದಮೇಲೆ ನಾ ಮಾತಾಡಕ್ಕೆ ಹೋದ್ರೆ ಅವ್ರು ಇದನ್ನೇ ಹೇಳೋದು. ಒಂದು ದಿನ ನಿಮ್ಮ ತಂಗಿ ಬಂದು ಇಲ್ಲಿ ಜೀವನ ಮಾಡಿಲ್ಲ, ಒಂದೇದು ಅದು ಹೋಗ್ಲಿ ಬಿಡು, ಅದಾಗಿ ಹೋಗಿದ್ದು ಮಾತು. ಇನ್ನು ಮುಂದಿನ ಹೇಳ್ತಾರೆ ಅವರು. ಈಗ ಆಸ್ತಿ ಈಕೆ ಕೊಟ್ರೆ ಈಕೇನು ಇಲ್ಲಿದ್ದು ಅತ್ತಿ ಮಾವನ ಸೇವೆ ಮಾಡ್ತಾಳೋ ಅಥವಾ ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗ್ತಾಳೋ ಅಂತ ಕೇಳ್ತಾರೆ ಅವರು. ಅವಾಗ ನಿನಗಂತೂ ಇನ್ನೊಂದು ಮದುವೆ ಮಾಡೋ ಉದ್ದೇಶ ಇರ್ಬೋದು, ಅಥವಾ ಈಕೆ ಅಂತೂ ಅಲ್ಲಿದ್ದು ಸೇವೆ ಅಂತೂ ಮಾಡಲ್ಲ ಬಿಡು, ಅದು ಈಕೆ ರಗತದಾಗ ಬಂದಿಲ್ಲ. ಹಾಗಾಗಿ ಅವ್ರು ಯಾಕೆ ಈಕೆಗೆ ಆಸ್ತಿ ಕೊಡ್ತಾರೆ? ನಮ್ಮ ಸೇವೆ ಮಾಡಿದ್ರೆ ಸಾಯಂಕಾಲಕ್ಕೆ ಸಿಗ್ತತಿ ಅಂತಾರೆ. ಅವಾಗ ಏನು ಮಾಡ್ತಿ? ಹಂಗೆ ಅಂತಾರ ಏನು? ಇವ್ರು ಸೇವೆ ಮಾಡ್ಕೊಂತ ವಯಸ್ಸಿದ್ದಾಗ ಈಗ ಸಾಯ್ತಾನ ಅಲ್ಲೇ ಅವ್ರ ಕಾಲಾಗ ಬಿದ್ದರೆ ಹೆಂಗದ? ಕೊಡೋದೇನೈತೆ ಆಸ್ತಿ ಅದನ್ನು ಕೊಡ್ಬೇಕು. ಅಂದ್ರೆ ಸೀದಾ ಹೋಗಿ ಇದು ಏನದು ಇನ್ನೊಂದು ಮದುವೆ ಏನಾರ ಮಾಡ್ಕೋತತ್ ನನ್ನ ಮಗಳು. ಇವ್ ಸಾಯವೇನು ಸತ್ತ ಅವ್ನು ಕೊಟ್ಟು ಎಲ್ಲಾರು ಸಾಯಕತ್ತಾನ? ನಾ ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ, ನೀವೇ ಹೋಗಿ ಮಾತಾಡ್ಕೋರಿ ತಾಯಿ ಮಗಳು. ಏನಪ್ಪ ನಿನಗಂತರೂ ತಾಯಿನೂ ಬೇಡ ತಂಗಿನೂ ಬೇಡ, ಮಾತಾಡ್ಕೊರಿ ತಾಯಿ ಮಗಳು ಅಂದ್ರೆ ಏನು ಹೇಳ್ಬೇಕಲ್ಲ ಇದಕ್ಕೆ? ಹೋಗ್ಲಿ ಒಂದು ಎಲ್ಲರ ಕೆಲಸನಾರ ನೋಡಿ ಸದ್ಯಕ್ಕೆ. ಪಾಪ ನನ್ನ ಮಗಳು ದುಡ್ಯಾಕಾರ ಹೊಕ್ಕತಿ ಅಂತ ಹೊಕ್ಕನಿ ಅನ್ನಕತ್ತಾಳ. ಏನು ಹೋಗೋದಾದ್ರೆ ಹೋಗ್ಲಿ ಕೆಲ್ಸಕ್ಕೆ ಬೇಕಾರ. ಅವಾಗಾರ ಮನಸ್ಸು ಒಟ್ಟು ಹಗರಾಕತಿ. ಕೆಲ್ಸಕ್ಕೆ ಹೊಂಟ್ಲಂದ್ರೆ ಏನು 108 ಯೋಚನೆ ತಲೆ ಅಂದು ಹೋಗಿ ಜೀವನ ಆರಾಮಾಗ್ಯಾರ ಮಾಡ್ತಾಳೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನನ್ನ ಮಗಳಿಗೆ ಒಂದು ಒಳ್ಳೆ ವರ ಹುಡುಕಿ ನಾನೇ ಲಗ್ನ ಮಾಡ್ತೇನೆ. ಹೇಳ್ತಾನೆ ಹಿಂಗೆ ಆಗಿತ್ತು ರೀ ಹಿಂಗೆ ಅಂತ ಹೇಳ್ತಾನೆ. ಮತ್ತೇನು ಮಾಡೋದು? ಮತ್ತು ಏನು ಚಲೋ ಸಂಬಂಧ ಸಿಗ್ತತೋ ಏನು 2ನೇ ಸಂಬಂಧ ಸಿಗ್ತತೋ ಗೊತ್ತಿಲ್ಲ, ನೋಡ್ಬೇಕು. ಆತಾತು, ನನಗೆ ಕೆಲಸದವು. ಯಾವ್ದಾರ ಒಂದು ಸಂಬಂಧ ನಿನಗೆ ಗೊತ್ತಿದ್ರೆ ನೀನೇ ನೋಡಪ್ಪ. ಗಂಡು ಸತ್ತು ಇನ್ನೂ ಒಂದು 4 ದಿನ ಆಗಿಲ್ಲ, ಆಗಲೇ ಸಂಬಂಧ ನೋಡಂತ ನೀ ಅಂತಿ. ಸ್ವಲ್ಪ ಸುಮ್ಮನಿರವ, ಮಂದಿ ಕೇಳಿದಾರು ನಿನಗೆ ಅನ್ನೋದಿರ್ಲಿ ನನಗೆ ಹೊಡಿತಾರೆ. ಇವಂಗಂತರು ಬಿಡು, ಇತ್ತಿತ್ತಾಗಿ ಯಾರು ಬೇಡಾಗ್ಯಾರ. ಹಾಕೆ ಬೇಕು ಮಿಟಕ್ಲಾಡಿ ಹೋಗ್ಬೇಕಿದ್ರೆ ಸಾಕೆ, ಯಾರು ಬೇಡ.